ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ಮಾಡುವ ಮೂಲಕವಾಗಿ ರಾಜ್ಯದಲ್ಲಿ ಇವತ್ತು ರಾಜ್ಯ ಸರ್ಕಾರ ಉರ್ದು ಮತ್ತು ಮರಾಠಿ ಶಿಕ್ಷಕರ ನೇಮಕಾತಿಗೆ ಏನು ಪ್ರೀತಿ ತೋರಿಸ್ತಾ ಇದ್ದಾರೆ. ಅದು ಸುಮಾರು 12 ವರ್ಷಗಳಿಂದ ಇವತ್ತು ಗ್ರಾಮೀಣ ಪ್ರತಿಭೆಗಳು ಹಿಂದಿ ಶಿಕ್ಷಕರು ಸುಮಾರು 50,000 ಜನ ಶಿಕ್ಷಕರು ಇವತ್ತು ಇಂದು ಕರೀತಾರೆ, ನಾಳೆ ಕರೀತಾರೆ, ನಮಗೆ ನೇಮಕಾತಿ ಆಗ್ತದೆ ಅನ್ನುವಂತ ಒಂದು ಭರವಸೆಯಲ್ಲಿ ಕುಳಿತಂತ ಶಿಕ್ಷಕರನ್ನ ಇವತ್ತೆಲ್ಲೋ ಒಂದ್ ಕಡೆಗೆ ಭರವಸೆಗೆ ನುಸಿ ನೀಡುವಂತ ಒಂದು ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಮೊನ್ನೆ ತಾನೇ ಅಲ್ಪಸಂಖ್ಯಾತರು ಅನೇಕ ಜನ ಉರ್ದು ಶಿಕ್ಷಕರು ಅವರಿಗೆ ಮನವಿಯನ್ನ ಸಲ್ಲಿಸಿದಂತ ಸಂದರ್ಭ ಶಿಕ್ಷಣ ಸಚಿವರು ಕೂಡಲೇ ಅದನ್ನ ನಾವು ಕಾಲ್ಫರ್ ಮಾಡ್ತೇವೆ ಅಂತ ಏನ್ ಹೇಳಿದ್ದಾರೆ, ಅದೇ ಮಾದರಿಯಲ್ಲಿ ಹಿಂದಿ ಶಿಕ್ಷಕರ ನೇಮಕಾತಿಯು ಕೂಡ ಮುಂದಾಗ್ಬೇಕು ಅನ್ನುವಂತ ಮನವಿಯನ್ನ ನಾವು ಇಂದು ಮಾಡಿದ್ದೇವೆ. ಅದು ಅಲ್ಲದೆ ಕೂಡ ಕನಿಷ್ಠ ರಾಜ್ಯ ಸರ್ಕಾರಕ್ಕೆ ಒಂದು ಮಾಹಿತಿ ಇರಲಿ, ದೇಶದ ಪ್ರಧಾನಮಂತ್ರಿಗಳಾಗಿರುವಂತ ಕರ್ನಾಟಕದವರಾದಂತ ಎಚ್.ಡಿ. ದೇವೇಗೌಡರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಅವ್ರಿಗೆ ಹಿಂದಿ ಭಾಷೆ ಬರಲ್ಲ ಅನ್ನುವಂತ ನೆಪವನ್ನ ಹುಡ್ದಂತ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ 1 ತಿಂಗಳಿನಲ್ಲಿ ಹಿಂದಿಯನ್ನ ಕಲಿಬೇಕಂತೇಳಿ ಹಿಂದಿ ಶಿಕ್ಷಕ ನೇಮಕ ಮಾಡಿದ್ದು ಉದಾಹರಣೆ ಇದೆ. ಹಾಗಾಗಿ ಹಿಂದಿಯನ್ನ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ತಿಳಿತಾ ಇಲ್ಲ. ಅದಲ್ಲದೆ ಕೂಡ ಮೊನ್ನೆ SSLC ಒಂದು ಪರೀಕ್ಷೆಯಲ್ಲಿ ಸುಮಾರು 40% 40,000 ಜನ ಸುಮಾರು ಜನ 100 to 100 ರೀಚ್ ಮಾಡಿದ ಯಾವ್ದಾರ ಒಂದು ಸಬ್ಜೆಕ್ಟ್ ಇದ್ರೆ ಅದು ಹಿಂದಿ ಭಾಷೆ ಇದೆ. ಹಾಗಾಗಿ ಹಿಂದಿಯನ್ನ ವಿರೋಧ ಮಾಡೋದನ್ನ ಕೈಬಿಟ್ಟು ಹಿಂದಿಯನ್ನ ಪ್ರೀತಿಸುವಂತ ಒಂದು ಕೆಲಸಕ್ಕೆ ಮುಂದಾಗ್ಬೇಕು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೀದರ್ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಈ 6 ಜಿಲ್ಲೆಗಳು ನಿಜಾಮನ ಆಳ್ವಿಕೆಯಿಂದ ನಾವು ಬಂದಂತವ್ರು. ಹಾಗಾಗಿ ನಿಜಾಮರು ಆಳ್ವಿಕೆಯಲ್ಲಿ ಬಂದಂತ ಸಂದರ್ಭದಲ್ಲಿ ನಮ್ಗೆ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಇತಿಹಾಸ ಬೇರೆ ಇರ್ಬೋದು, ಆದ್ರೆ 17 ಸೆಪ್ಟೆಂಬರ್ಗೆ ನಮ್ಗೆ ಸ್ವಾತಂತ್ರ್ಯ ದಿನಾಚರಣೆ. ಹಾಗಾಗಿ ಉರ್ದು, ಹಿಂದಿ, ಮರಾಠಿ ಈ 3 ಭಾಷೆಗಳು ಕೂಡ ಕಲ್ಯಾಣ ಕರ್ನಾಟಕಕ್ಕೆ ತುಂಬಾ ಅವಶ್ಯಕತೆ ಇದೆ. ಹಾಗಾಗಿ ಇದೇ ಸೆಪ್ಟೆಂಬರ್ 1ರಂದು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನಿಯೋಗ ಅದ್ರ ಜೊತೆಲಿ ಎಲ್ಲ ಶಿಕ್ಷಕರು ಬಾಂಧವರು ಎಲ್ಲರೂ ಸೇರಿ ನಾವು ಬೆಂಗಳೂರಿಗೆ ಹೋಗಿ ಮಧು ಬಂಗಾರಪ್ಪ ಅವರನ್ನ ಮನವಿ ಮಾಡಿ, ಅವ್ರಿಗೆ ಯಾರೋ ಅಧಿಕಾರಿಗಳು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅವ್ರೇನ್ ಮಾಡ್ಬೇಕಂತ ಮಾಡ್ತಾ ಇಲ್ಲ, ಆದ್ರೆ ಅವರಿಗೆ ಮನವರಿಕೆ ಮಾಡಿ ಈ ವಿಷಯಗಳ ಬಗ್ಗೆ ಅವರಿಗೆ ತಿಳಿಸಿ ಕೂಡ್ಲೆ 3 ಶಿಕ್ಷಕರನ್ನ ಉರ್ದು ಕರೀರಿ ನಮ್ಗೆ ವಿರೋಧಿಲ್ಲ, ಮರಾಠಿ ಶಿಕ್ಷಕರಿಗೆ ವಿರೋಧಿಲ್ಲ, ಆದ್ರೆ ಹಿಂದಿ ಶಿಕ್ಷಕರು ಕೂಡ ಒಳಗೊಂಡಂತೆ ಶಿಕ್ಷಕ ನೇಮಕಾತಿಯನ್ನ ಮಾಡ್ಬೇಕನ್ನುವಂತ ಮನವಿಯನ್ನ ಮಾಧ್ಯಮ ಮೂಲಕ ಮಾಡ್ತಾ ಇದ್ದೇವೆ. ಕೂಡಲೇ ರಾಜ್ಯ ಸರ್ಕಾರ ಇದಕ್ಕೆ ಉನ್ನತ ಹೆಜ್ಜೆಯನ್ನ ಇಡಬೇಕು. ರಾಜ್ಯದ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು ನುಡಿದಂತೆ ನಡ್ತೇವೆ ಅಂತ ಹೇಳ್ತಾರೆ. ಹಾಗಾಗಿ DK ಶಿವಕುಮಾರ್ ಅವರು ಕೂಡಲೇ ಇದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಹಿಂದಿ ಭಾಷೆಯ ಶಿಕ್ಷಕರ ನೇಮಕಾತಿಗೆ ಶಿಕ್ಷಣ ಸಚಿವರಿಗೆ ತಾವು ಆದೇಶಿಸಬೇಕು ಅನ್ನುವಂತ ಮೂಲಕವಾಗಿ ಮಾಧ್ಯಮ ಮೂಲಕ ಒತ್ತಾಯ ಮಾಡ್ತಾರೆ. ಮಂಜುನಾಥ್ ನಾಲ್ವರು. सर नानू हिंदी शिक्षकिनागिದ್ದೇನೆ सर। मैं हिंदी इतने साल से ग्रामीण भाग से हूँ सर। मैंने अपनी स्कूली कक्षा पूरे अपने ग्रामीण भाग से कंप्लीट किया है सर, पूर्ण और PUC डिग्री और बोले तो MA PhD। हमको अपने ग्रामीण भाग से बस से या ट्रेन से आना हो तो बहुत मुश्किल हुआ है सर। हमको वहां से आना बोले तो कितने ही बार बस मिस हुई है सर, ट्रेन मिस हुई है, और बोले तो बहुत तकलीफ से हमने अपनी डिग्री हासिल किया है सर। इतने साल से हम जो मेहनत किए हैं उसका वेतन हमको सरकार नहीं दे रहे हैं सर। ये हमारा एक काम उद्योग है सर, उसको प्रतिफल वेतन हमको नहीं मिल रहा है। इसी कारण हमको सरकार से ये चाहिए कि जो 15,000 पोस्ट है सर उसमें हमारा 1,000 या 2,000 हमको भी लेना चाहिए सर। हमारे पूर्वजों ने कहा है कि कभी गरीबों के साथ कभी भी कांग्रेस है बेटा, कभी भी हाथ ने हमको साथ दिया है, लेकिन वही हाथ हमको गरीबों का हाथ छोड़ रहा है। ये आर्ट्स कॉमर्स जो भी करते हैं सर, ग्रामीण भाग के गरीब घर से आए हैं छात्र वही करते हैं। हम उतने अमीर घर से नहीं है जो इंजीनियरिंग और बोले तो मेडिकल फील्ड में जाए। मैं आपसे यही निवेदन करती हूँ सर, हमने जो अब तक प्राप्त किया है उसका वेतन देना है। धन्यवाद। ज्योति। ನಾನು ಓದಿದ್ದೆಲ್ಲ ಹಳ್ಳಿಯಿಂದಾನೇ ಓದಿ
ಇಲ್ಲಿವರೆಗೂ ಬಂದೀವಿ. ಬಟ್ ಇವಾಗ ಹಿಂದಿ ತೆಗಿತೀವಿ ಅಂತಾರಲ್ಲ, ಹಿಂದಿ ತೆಗೆದ್ರೆ ಕನ್ನಡ ಮೇಡಮ್ ಮಕ್ಕಳಿಗೂ ಕೂಡ ಅದರಿಂದ ಬಹಳಷ್ಟು ಎಫೆಕ್ಟ್ ಆಗ್ತದೆ. ಯಾಕಂದ್ರೆ ಓದಿದೆಲ್ಲ ಕನ್ನಡ ಮೇಡಮ್ ಅಂದಾಗ ಅವ್ರಿಗೆ ಹಿಂದಿ ಈಸಿ ಆಗ್ತದೆ, ಬಟ್ ಇಂಗ್ಲಿಷ್ ಟಫ್ ಆಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರದ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಕೂಡ ಅವ್ರಿಗೆ ಮಕ್ಕಳಿಗೆ ಸಹಾಯ ಆಗ್ಬೇಕಂದ್ರೆ ಹಿಂದಿ ಬೇಕೇ ಬೇಕು ಸರ್. ಹಿಂದಿ ಬೇಕು ಅನ್ನೋಕ್ಕಿಂತ ಗ್ರೇಡ್ ಕೊಡ್ತೀವಿ ಅಂತಾರ, ಗ್ರೇಡ್ ಯಾಕೆ ಸರ್ ಬೇಕು? ನಮ್ಗೆ 3 ಭಾಷೆ ಸೂತ್ರ ಇರುವಾಗ ಗ್ರೇಡ್ ಯಾಕೆ ತಗೋಣ? AI ಕೊಡ್ತೀವಿ ಅಂತಾರೆ, AI ನಮ್ಗೆ ಎದಕ್ ಬೇಕು? AI ಕೊಡ್ಬೇಕಾಗಿತ್ತಂದ್ರೆ ಸಪ್ರೇಟ್ ಆಗಿ ಕೊಡ್ಲಿ. ನಮ್ ಹಿಂದಿ ಭಾಷೆ ನಮ್ಗೆ ಬೇಕೇ ಬೇಕು. ಅದ್ರಾಗ ನಾವು ಕರ್ನಾಟಕದಾಗೆ ಇದ್ದೀವಿ, ಕನ್ನಡ ನಾವು ಮಾತೃಭಾಷೆ ನಮ್ ಕನ್ನಡನೇ, ಬಟ್ ನಾವು ಓದಿದ್ದು ಲ್ಯಾಂಗ್ವೇಜ್ ಓದಿದ್ದು ಹಿಂದಿ ಮಾತ್ರ. ಹಾಗಾಗಿ ಹಿಂದಿನ ನಮಗ್ ಬೇಕೇ ಬೇಕು. 12 ವರ್ಷ 15 ವರ್ಷದಿಂದ ನಾವು ಹಿಂದಿ ಕರಿತಾರ ಅನ್ಕೊಂಡ್ ವೇಟ್ ಮಾಡ್ತಾ ಕೂತೀವಿ, ಆದ್ರೆ ಅವ್ರು ಕರಿತಾನೆ ಇಲ್ಲ. ಕರಿತಾರನ ನಿರೀಕ್ಷೆಯಲ್ಲಿ ಇರುವಾಗ್ಲೇನೆ ಅವರು ಹಿಂದಿ ಬೇಡ ಅಂತ ಹೇಳ್ತಾರಲ್ಲ. ಹಿಂದಿ ಯಾಕೆ ಬೇಡ? ನಮ್ಗೆ ಬೇಕೇ ಬೇಕು ಹಿಂದಿ ಕೊಟ್ಟಿಲ್ಲ ಅಂದ್ರೆ ನಾವು ಸುಮ್ಮನೆ ಇರಲ್ಲ. ಈಗ ಶಿಕ್ಷಣ ಸಚಿವರು ಹೇಳ್ತಾರ ಹಿಂದಿ ಇದು ಆಗ್ತದ ಅಂತ ಹೇಳಿ, ಹಿಂದಿ ಟಫ್ ಆಗ್ತದ ಅಂತ ಹೇಳಿ. ಹಿಂದಿ ಯಾಕೆ ಟಫ್ ಆಗ್ತದ? ನಾವೆಲ್ಲ ಓದೋರು ಹಿಂದಿ ಅಲ್ವಾ? ಅವ್ರ ಶಿಕ್ಷಣ ಈಗ ಮಂತ್ರಿ ಸ್ಥಾನದಲ್ಲಿ ಇದ್ದವರೆಲ್ಲ ಹಿಂದಿ ಓದ್ ಬಂದಿಲ್ವಾ? ಇನ್ನು ಇಂಗ್ಲಿಷೇ ಓದ್ಯಾರ. ಅವ್ರು ಇಂಗ್ಲಿಷ್ ಸ್ಕೂಲ್ಗಳವ ಅಂತ ಹೇಳಿ ಹಿಂದಿ ಸ್ಕೂಲ್ ಅನ್ನ ಅವಾಯ್ಡ್, ಕನ್ನಡ ಸ್ಕೂಲ್ ಅಥವಾ ಹಿಂದಿ ಮಕ್ಕಳನ್ನ ಅವಾಯ್ಡ್ ಮಾಡೋದು ಸರಿಯಲ್ಲ. ಹಾಗಾಗಿ ಅವ್ರ ಸ್ಕೂಲು ಇರ್ಲಿ, ನಮ್ ಸ್ಕೂಲು ಇರ್ಲಿ, ನಾವು ಕನ್ನಡ ಮಾಧ್ಯಮ ಸ್ಕೂಲ್ ಕನ್ನಡದಿಂದ ಓದಿವಿ ಅಂದ್ರೆ ಕನ್ನಡನ ನಾವು ಬಹಳಷ್ಟು ಅವಹೇಳನ ಮಾಡ್ದಂಗ ಆಗುತ್ತೆ. ಹಾಗಾಗಿ ನಮ್ ಹಿಂದಿ ಸಬ್ಜೆಕ್ಟ್ ಜೊತೆಗೆ ಬೇಕೇ ಬೇಕು. ಹಿಂದಿ ಪೋಸ್ಟ್ ಕರೀಲೇಬೇಕು. ನಮ್ಗ ಪೋಸ್ಟ್ ಕರೆದ್ರು ಕೂಡ ಈಗ ಇರೋದ್ 45 ದಿನದಲ್ಲಿ ನಮ್ಮ ಎಕ್ಸಾಮ್ ಅಟೆಂಡ್ ಆಗಕ್ಕಾಗಲ್ಲ. ಕಾಲ ಅವಕಾಶ ಬೇಕು. ನಮ್ಗ ಕಾಲ ಅವಕಾಶ ಕೂಡ ಅವ್ರು ಕೊಡ್ಬೇಕು. ಜೊತೆಗೆ ನಮ್ಗ ಪೋಸ್ಟ್ ಕೂಡ ಜಾಸ್ತಿ ಕರಿಬೇಕು. ಉರ್ದು ಮೇಲೆ ಯಾವ ರೀತಿ ಉರ್ದುನ 8 ಪೋಸ್ಟ್ ಕರೆದ್ರಲ್ಲ, ಅದೇ ರೀತಿ ನಮ್ ಪೋಸ್ಟ್ ಅನ್ನು ಅತಿ ಶೀಘ್ರವಾಗಿ ನಮ್ ಪೋಸ್ಟ್ ಅನ್ನು ನಮ್ಗೆ ಯಾಡ್ ಮಾಡ್ಬೇಕಂತ ಕೇಳ್ಕೊತೀವಿ. ಕರ್ಲಿಲ್ಲ ಅಂದ್ರ ಬೆಂಗಳೂರೊಳಗೆ ಹೋಗಿ ಶಿಕ್ಷಣ ಸಚಿವರ ಮುಂದೆ ನಾವು ಹೋರಾಟ ಸತ್ಯಾಗ್ರಹ ಮಾಡ್ತೀವಿ. ಅವ್ರಿಗೆ ಎಲ್ಲಿವರೆಗೂ ಕರೆಯಲ್ಲ ಅಲ್ಲಿವರೆಗೂ ಅಲ್ಲೇ ವಿಧಾನಸೌಧ ಮುಂದೆ ನಾವು ಆಗ್ರಹ ಮಾಡ್ತೀವಿ. ಕೊಡ್ಲೇಬೇಕು. 50 ಜನ ಇದ್ದಾರೆ, 50,000 ಜನ ಇದ್ದಾರೆ. ನನ್ನ ಹೆಸರು ಶಶಾಂಕ್ ಚೆರೂರ್ ಅಂತ, ಕಲಬುರಗಿ ನಗರದ ನಿವಾಸಿಯಾಗಿದ್ದು ನಾನೊಬ್ಬ ಹಿಂದಿ ಶಿಕ್ಷಕ. ಕಳೆದೊಂದು ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ಹಿಂದಿ ಶಿಕ್ಷಕರ ನೇಮಕಾತಿನೇ ಆಗ್ತಾ ಇಲ್ಲ. ಸುಮಾರು 12-13 ವರ್ಷ ಆಯ್ತು. ಈ ಮೊನ್ನೆ ರಾಜ್ಯ ಸರ್ಕಾರ ಕರೆದಂತಹದ್ದು ಪೋಸ್ಟ್ ನಲ್ಲಿ ಒಂದು ಹಿಂದಿ ಶಿಕ್ಷಕರು ಶೂನ್ಯ ಕೊಟ್ಟಿದ್ದಾರೆ ನಮ್ಗೆ. ಇದು ಏನಂತಂದ್ರೆ ಮಲತಾಯಿ ಧೋರಣೆ ಇದೆ. ನಾವು ಸಿನಿಮಾದಲ್ಲೆಲ್ಲ ನೋಡ್ತಿದ್ವಿ, ಧಾರಾವಾಹಿಯಲ್ಲೆಲ್ಲ ನೋಡ್ತಿದ್ವಿ, ಮಲತಾಯಿ ಇರ್ತಾರೆ ಅಂತ ಹೇಳಿ ನಾವು ಸಾಕ್ಷಾತಿಗೆ ನೋಡ್ತಾ ಇದ್ದೀವಿ. ನಮ್ ಜೊತೆ ಆದಂತ ಘೋರ ಅನ್ಯಾಯ ಇದು. ಈ ಅನ್ಯಾಯದ ವಿರುದ್ಧ ನಾವು ಮಾತಾಡ್ಲೇಬೇಕು. ನಾವು ಮಾತಾಡ್ತಾ ಇದ್ದೀವಿ. ನಮ್ಗೆ ಆದಂತ ಅನ್ಯಾಯನ ಸರಿಪಡಿಸಬೇಕಾದಂತ ಹೊಣೆ ಯಾರಂತ ಶಿಕ್ಷಣ ಸಚಿವರದ್ದು ಮತ್ತೆ ರಾಜ್ಯ ಸರ್ಕಾರದಿದೆ. ನಾವು DK ಶಿವಕುಮಾರ್ ಸಾಹೇಬ್ರ ಹತ್ರ ಮನವಿ ಮಾಡ್ತೀವಿ. ನಾವು ಹಿಂದಿ ಶಿಕ್ಷಕರಾಗಿದ್ದೀವಿ, ಕಲ್ಯಾಣ ಕರ್ನಾಟಕ ಭಾಗದವರಾಗಿದ್ದೀವಿ. ನಮಗೆ ನ್ಯಾಯ ಕೊಡಿಸೋದ ಜಿಮ್ಮೆದಾರಿ ನಿಮ್ದಿದೆ. ನಮ್ಗೆ ಬಹಳ ಅನ್ಯಾಯ ಆಗ್ತದೆ. ಈ ಅನ್ಯಾಯದಿಂದ ನಮ್ಗೆ ಹೊಟ್ಟೆ ಬಟ್ಟೆಗೆ ಸಮಸ್ಯೆ ಆಗ್ತಾ ಇದೆ. ಹೇಳ್ತಾರಲ್ಲ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ತಾರೆ ಅಂತ ಹೇಳಿ, ಇವ್ರು ತಣ್ಣೀರ್ ಬಟ್ಟೆ ಹಾಕ್ತಾರೆ, ದೊಡ್ಡ ಚಾದರ್ನೇ ಹಾಕ್ತಾ ಇದಾರೆ ಹೊಟ್ಟೆ ಮೇಲೆ. ಮುಂಬರುವ ದಿನಗಳಲ್ಲಿ ನಮಗ ಬಹಳಷ್ಟು ತೊಂದರೆಗಳನ್ನ ಫೇಸ್ ಮಾಡ್ಬೋದು. ಇಲ್ಲಿ ನಾವು ಈ ಹಲವಾರು ಜನ ಇದ್ದೀವಿ, ನಾವೆಲ್ಲ ಪ್ರೈವೇಟ್ ನಲ್ಲಿ ಕೆಲಸ ಮಾಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ನಾವು ಇಟ್ಕೋತಾರೆ ಅಂತ ಏನ್ ಗ್ಯಾರಂಟಿ ಇದೆ? ಹೊರಗಡೆ ಹೋಗುವಂತಂದ್ರೆ ನಮ್ ಮನೆಯಾರು ನಡೆಸಬೇಕು? ನಮ್ ಮುಂದಿನ ಜೀವನ ಏನು? ನೀವು ತೆಗೆದಂತ ಒಂದು ಕ್ರಮದಿಂದ ನಮ್ಮ ಭವಿಷ್ಯ ಅಂಧಕಾರದಲ್ಲಿ ಹೋಗ್ತಾ ಇದೆ. ಈ ಮಾತು ನೀವು ಮನವರಿಕೆ ಆಗ್ಲೇಬೇಕು. ಮುಂಬರುವ 8 ದಿನಗಳಲ್ಲಿ ನಮಗೂ ಸಿಹಿ ಸುದ್ದಿ ಕೊಡಿ. ನೀವು ಯಾವ ರೀತಿಯಿಂದ 800 ಉರ್ದು ಶಿಕ್ಷಕರನ್ನ ಕರೆದಿರಿ, 200 ಮರಾಠಿ ಶಿಕ್ಷಕರನ್ನ ಕರೆದಿರಿ, ಅದೇ ರೀತಿ ನಮಗೂ ದಾರಿ ಮಾಡಿಕೊಡಿ. ಸಂವಿಧಾನದಲ್ಲಿ ಹೇಳ್ತಾರಲ್ಲ ಸಮಾನತೆ ಹಕ್ಕು ಅಂತ ಹೇಳಿ, ಎಲ್ಲಿದೆ ಸಮಾನತೆ? ಅನ್ಯಾಯ ಮಾಡಬಾರ್ದು ಅಂತ ಹೇಳ್ತಾರೆ. ನೀವು ಅನ್ಯಾಯ ಮಾಡ್ತಾ ಇದ್ದೀರಲ್ಲ, ಸಮಾನತೆ ಎಲ್ಲಿದೆ? ನಮಗೆ ನ್ಯಾಯ ಕೊಟ್ಟಾಗ ಎಲ್ಲರೂ ಸಮಾನತೆ ಹೇಳ್ತೀವಿ. ನಿಮ್ ಮಾತಿದ್ರೆ ಸಂವಿಧಾನ ರಕ್ಷಕರು ಅಂತ ಹೇಳ್ತೀರಿ. ಸಂವಿಧಾನದಲ್ಲಿ ಬರೆದೇ ಅದ ಸಮಾನತೆ ಹಕ್ಕು ಅಂತ ಹೇಳಿ. ನಮ್ ಜೊತೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ? ಈ ಒಂದು ಪ್ರಶ್ನೆ ನಿಮ್ ಮಾಧ್ಯಮ ಮಿತ್ರರಿಂದ ನಿಮ್ಮೊಟ್ಟಿಗೆ ಇಡ್ತಾ ಇದ್ದೀನಿ. ನಮ್ಗೆ ಆದಂತಹ ಅನ್ಯಾಯನ ಸರಿಪಡಿಸಬೇಕು. ಮುಂಬರುವ 4 ದಿನಗಳೆಲ್ಲ ಮಾಡಿದ್ರೆ ತುಂಬಾ ಒಳ್ಳೇದು. ಜೊತೆಗೆ ಇನ್ನೊಂದು ಮನವಿ ಏನಂತಂದ್ರೆ, ಇಷ್ಟು ದಿವಸದೆಲ್ಲ ಹಾಳಾಗಿದೆ. ಇದು ಕಂಪನ್ಸೇಷನ್ ರೂಪದಲ್ಲಿ 1 ತಿಂಗಳು ಅಥವಾ 2 ತಿಂಗಳು ಪರೀಕ್ಷೆ ಮುಂದನ್ನೇ ಹಾಕಿದ್ರೆ ನಾವು ಚೆನ್ನಾಗಿ ಓದಿಕೊಂಡು ಪರೀಕ್ಷೆ ಬರೀತೀವಿ ಅಂತ ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ನನ್ನ ಹೆಸರು ಶಶಾಂಕ್ ಚೆರೂರ್ ಅಂತ ಹೇಳಿ. ಇನ್ನೊಂದು ಇದೇ ತರ ತಡ ಮಾಡಿದ್ರೆ ವಯೋಮಿತಿ ಎಲ್ಲ ಮೀರಿ ಹೋಗುತ್ತೆ. ಮುಂದೆ ನಾವು ಏನು ಮಾಡಕ್ಕಾಗಲ್ಲ. ಸೊ ಈ ಒಂದು ಸಮಸ್ಯೆಯನ್ನ ನೀವು ಅರಿಯಬೇಕು, ಮನವರಿಕೆ ಮಾಡ್ಕೋಬೇಕು. ತ್ವರಿತ ರೀತಿಯಿಂದ, ಶೀಘ್ರ ರೀತಿಯಿಂದ ಅದ್ರ ಮೇಲೆ ಕ್ರಮವನ್ನು ತಗೊಂಡು ನಮಗೆ ಅನ್ಯಾಯವಾಗಬೇಡ ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ. ಎಲ್ಲರ ಪರವಾಗಿ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ವಿದ್ಯಾರ್ಥಿ ಮಿತ್ರರಿಂದ, ನಮಗೆ ಅನ್ಯಾಯ ಮಾಡಬೇಡಿ.